ಮಕ್ಕಳು, ಯುವತಿಯರು, ಮಹಿಳೆಯರು ಮನೆಯಲ್ಲಿ ಮನೆ ಕೆಲಸ ಮಾಡೋದಕ್ಕೂ ಸೈ, ಅದ್ರ ಜೊತೆಗೆ ಹೊರಗಡೆ ಗಂಡಸರ ತರ ದುಡಿಯೋದಕ್ಕೂ ಕೂಡ ಸೈ ಇದ್ದಾರೆ. ಅದೇ ರೀತಿ ಮಹಿಳೆಯರು ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಎಷ್ಟೋ ಕಂಪನಿಗಳ ಸಿಇಒ ಆಗಿ ಈಗಲೂ ಕೂಡ ಮಹಿಳೆಯರು ಮುಂದುವರೆದಿದ್ದಾರೆ. ಎಷ್ಟೋ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರಾಗಿ ಮಹಿಳಾ ಮಣಿಯರೇ ಈಗ ಮೆರಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೊಬ್ಬ ಸಂಸದ ಮಹಿಳೆಯರಿಗೆ ಅವಮಾನ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಡಿಎಂಕೆಯ ಸಂಸದ ದಯಾನಿಧಿ ಮಾರನ್ ಏನಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ದಕ್ಷಿಣ ಭಾರತ, ಉತ್ತರ ಭಾರತದ ಮಧ್ಯದಲ್ಲಿ ಕಿಚ್ಚು ಹತ್ತುವಂತಹ ಸ್ಟೇಟ್ಮೆಂಟ್ ಇದು. ಏನ್ ಹೇಳ್ತಾರೆ ಅಂತಂದ್ರೆ, ಉತ್ತರ ಭಾರತದಲ್ಲಿ ಮಹಿಳೆಯರನ್ನ ಮನೆ ಕೆಲಸಕ್ಕೆ ಹೆರೋಕೆ ಅಂತ ಬಳಕೆ ಮಾಡ್ಕೊಳ್ತಾರಂತೆ, ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ತಾರಂತೆ. ಆದ್ರೆ ತಮಿಳುನಾಡಿನಲ್ಲಿ ಮಾತ್ರ ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡೋ ಮೂಲಕ ಒಂದು ಸ್ಟೇಜ್ಗೆ ತಗೊಂಡೋಗಿ ನಿಲ್ಲಿಸ್ತಾರಂತೆ. ಬಟ್ ಈ ಹೇಳಿಕೆಯನ್ನ ತಮ್ಮ ಸಚಿವರು, ತಮ್ಮ ಶಾಸಕರು, DCM ಅನ್ನ ಮೆಚ್ಚಿಸುವಂತ ನಿಟ್ಟಿನಲ್ಲಿ ಹೇಳಿಕೆ ಕೊಡ್ತಾರೆ ವಿನಃ ಬೇರೆ ಯಾವುದೋ ಅಭಿವೃದ್ಧಿ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿಕೆ ಕೊಡ್ತಾ ಇಲ್ಲ. ನಾವು ಎಲ್ಲರನ್ನೂ ಕೂಡ ಎಲ್ಲಾ ಮಹಿಳೆಯರನ್ನ ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಆದಷ್ಟು ನಮ್ಮ ಕೈಯಿಂದ ಅವರ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತಾ ಆ ಅಭಿವೃದ್ಧಿ ಕೆಲಸವನ್ನ ನಾವು ಮಾಡಬೇಕು. ಅದು ಬಿಟ್ಟು ಈ ರೀತಿ ಹೇಳಿಕೆ ಕೊಡುವಂಥದ್ದು ಮಹಿಳಾ ಒಂದು ವರ್ಗಕ್ಕೆ ಅವಮಾನಕಾರಿ ಕೆಲಸ ಅಂತ ಹೇಳ್ಕೊಂಡು ಕೆಲವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ.